ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾಗ್ಸ್ ಪ್ರಪಂಚ. ನಾವು ಇವತ್ತಿಂದ ಹೊಸ ಟ್ರಾವೆಲ್ ಲಾಗ್ ಶುರು ಮಾಡ್ತಾ ಇದ್ದೀವಿ. ಕೆಲಸದ ಜಂಜಾಟದಿಂದ ಸ್ವಲ್ಪ ಬಿಡುವು ತಗೊಂಡು ನಾವು ಮಂಗಳೂರಲ್ಲಿ ಒಂದಿಷ್ಟು ಸಮಯ ಕಳೆಯೋಣ ಅಂತ ಬಂದಿದ್ದೀವಿ. ಮಂಗಳೂರಲ್ಲಿ ಮೊದಲ ದಿನ ನಾವು ವಿಸಿಟ್ ಮಾಡಿದ್ದೆ ಅಲ್ಲಿನ ಫೇಮಸ್ ಪಣಂಬೂರ್ ಬೀಚ್. ಈ ಬೀಚ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ಗೆ ಫೇಮಸ್ಸು. ಸೊ ನಾವು ಇಲ್ಲಿಗೆ ಫಸ್ಟ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿರುವ ಫ್ಲೋಟಿಂಗ್ ಬ್ರಿಡ್ಜ್ ನಮಗೆ ಸಿಕ್ಕಾಪಟ್ಟೆ ಥ್ರಿಲ್ ಕೊಡ್ತು. ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿದ್ರಿಂದ ಅಲ್ಲಿ ಅಷ್ಟೊಂದು ವೇವ್ಸ್ ಇರಲಿಲ್ಲ. ವೇವ್ಸ್ ಇಲ್ಲದೇ ಇರುವಾಗಲೇ ನಮಗೆ ಇಷ್ಟೊಂದು ಥ್ರಿಲ್ ಕೊಟ್ಟ ನಮಗೆ ಇನ್ನು ಜಾಸ್ತಿ ಎಲೆಗಳು ಇದ್ದಾಗ ಹೇಗಿರುತ್ತೆ ಅನ್ನೋದು ಊಹಿಸ್ಕೊಳ್ಳೋದು ಕಷ್ಟವಾಗಿತ್ತು. ನೋಡಿ ನಮ್ಮ ಇನ್ಸ್ಟಾ 360 ಕ್ಯಾಮ್ರಲ್ಲಿ ಹೇಗೆ ವ್ಯೂನ ಕ್ಯಾಪ್ಚರ್ ಮಾಡಿದ್ದೀವಿ ಅಂತ. ನಿಮಗೆ ಈ ಶಾರ್ಟ್ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ರೀತಿಯಾದ ಕಂಟೆಂಟ್ಗಳ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸುಮಾರು 125 ಮೀಟರ್ ಉದ್ದ ಇರೋ ಫ್ಲೋಟಿಂಗ್ ಬೀಚ್ ವ್ಯೂನ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಹೇಗೆ ಎಂಜಾಯ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಇಲ್ಲಿಗೆ ಬರೋಕೆ ಎದುರ್ತಾ ಇದ್ದ ನಮ್ಮ ಮಗ ಇಲ್ಲಿ ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದ. ನಾವು ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿದ್ರಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಹೀಗಾಗಿಯೇ ನಾವು ಇಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಯಿತು. ನೀವೇನಾದರೂ ಇಲ್ಲಿಗೆ ಪ್ಲ್ಯಾನ್ ಮಾಡಿದರೆ ಅರ್ಲಿ ಮಾರ್ನಿಂಗ್ ವಿಸಿಟೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗೆ ಇದರ ಮೇಲೆ ಓಡಾಡೋಕ್ಕೆ ನಾವು ಪರ್ ಹೆಡ್ 150 ರುಪೀಸ್ ಸ್ಪೆಂಡ್ ಮಾಡಬೇಕು. ಬಟ್ ಐ ಬೆಟ್ ನಿಮಗೆ ಇದು ವರ್ತಿ ವಿಸಿಟ್ ಅನಿಸುತ್ತೆ. ಹೇಗಿದೆ ಫ್ಲೋಟಿಂಗ್ ಬೇಬಿ? ಚೆನ್ನಾಗಿದೆಯಾ? ಚೆನ್ನಾಗಿ ಎಂಜಾಯ್ ಮಾಡ್ತಿದೀಯಾ?
ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಓಡಾಡಿ ಎಂಜಾಯ್ ಮಾಡಿದ್ಮೇಲೆ ನಾವು ಇಲ್ಲೇ ಇರೋ ಇನ್ನೊಂದು ಅಡ್ವೆಂಚರಸ್ ಆ್ಯಕ್ಟಿವಿಟಿಗೆ ಹೋದ್ವಿ. ಅದೇ ಸ್ಪೀಡ್ ಬೋಟ್ ರೈಡ್. ಸಮುದ್ರದ ದೊಡ್ಡ ದೊಡ್ಡ ಅಲೆಗಳ ವಿರುದ್ಧ ಸ್ಪೀಡಾಗಿ ಬೋಟಲ್ಲಿ ಹೋಗೋ ಆ ಮಜಾನೇ ಬೇರೆ ಕಣ್ರಿ. ಇದೊಂಥರ ಅಡ್ರಿನಲಿನ್ ರಶ್ ಅಂತಲೇ ಹೇಳ್ಬೋದು. ಇದರಲ್ಲಿ ಹೋಗೋಕ್ಕೆ ನೀವು 250 ರೂಪಾಯಿ ಕೊಡಬೇಕು. ಇದು ಬರೀ ಶಾರ್ಟ್ ರೈಡ್ಗೆ ಮಾತ್ರ. ನೀವೇನಾದರೂ ಇನ್ನೂ ಮುಂದೆ ಹೋಗಬೇಕು ಅಂತ ಅಂದರೆ ಇನ್ನೂ ಜಾಸ್ತಿ ಹಣ ಖರ್ಚು ಮಾಡಬೇಕು. ಇದೇ ಜಾಗದಲ್ಲಿ ಪ್ಯಾರಾಸೈಲಿಂಗಿಗೂ ನಮಗೆ ಅವಕಾಶ ಇತ್ತು, ಆದರೆ ನಮ್ಮ ಮಗ ಇದಕ್ಕೆ ಬಿಡಲಿಲ್ಲ. ಸಮುದ್ರ ತಟದಲ್ಲಿರೋ ಮರಳಲ್ಲಿ ಆಟ ಆಡಬೇಕು ಅಂತ ಒಂದೇ ಸಮನೆ ಹಠ ಒಂದಾಗಿತ್ತು. ಹೀಗಾಗಿ ಅವನ ಒತ್ತಡಕ್ಕೆ ಮಾಡಿದು ಅವನಿಗಾಗಿಯೇ ಬೀಚ್ ಕಿಟ್ ತೊಗೊಂಡು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಷ್ಟೊತ್ತಿಗಾಗಲೇ ಸೂರ್ಯ ನಮ್ಮ ನೆತ್ತಿ ಮೇಲೆ ಬಂದಿದ್ದ. ನಮಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸೊ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಬೀಚಿಂದ ಹೊರಟ್ವಿ. ಈ ಟ್ರಾವೆಲ್ ಬ್ಲಾಗ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಇನ್ನೊಂದು ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಜ್ಞಾಪಿಸ್ತೀನಿ, ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.